ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು, ಕರ್ನಾಟಕ ಸರ್ಕಾರ ಹಾಗೂ ಚಾಮರಾಜನಗರ ಜಿಲ್ಲಾ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ರಂಗದೀವಿಗೆ ಚಾಮರಾಜನಗರ ಸೇರಿದಂತೆ ಕುಣಜೂರು ಗ್ರಾಮ ಪಂಚಾಯಿತಿ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಗಡಿನಾಡ ಉತ್ಸವ ಚಾಮರಾಜನಗರ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿರುವಂತಹ ಮೂಕನಪಾಡಿ ಸಾಹಿತಿ ಶಂಕನಪುರ ಮಹಾದೇವರವರು ಈ ಕಾರ್ಯಕ್ರಮವನ್ನು ಗಡಿನಾಡ ಉತ್ಸವವನ್ನು ಮೂಕನಪಾಡಿನಲ್ಲಿ ಉದ್ಘಾಟನೆ ಮಾಡಿದರು. ಹಾಗಾಗಿ ಈ ಕಾರ್ಯಕ್ರಮದ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದಂತಹ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಚಂದ್ರವರು ಮತ್ತು ಮತ್ತು ಜೀವಶಾಸ್ತ್ರ ಶಿಕ್ಷಕರಾದಂತಹ ಶ್ರೀ ಶಾಂತರಾಜು ನಿವೃತ್ತ ಸುಂದರ್ ನಾಯ್ಕರವರು, ಕುಮಾರ್ ನಾಯ್ಕರವರು ಸೇರಿದಂತೆ ಮತ್ತು ಇಲ್ಲಿನ ನಟರಾಜು, ರಂಗದೀವಿಗೆ ನಟರಾಜು, ನರಸಿಂಹಮೂರ್ತಿ, ಶ್ರೀನಿವಾಸ್ ಗೌಡ, ಇನ್ನೂ ಅನೇಕ ಹಿರಿಯರು, ಸಾಧಕರು ಮತ್ತು ಕನ್ನಡ ಅಭಿಮಾನಿಗಳು, ಕನ್ನಡ ಹೋರಾಟಗಾರರು ಮತ್ತು ಕನ್ನಡ ಗಾಯಕರುಗಳು, ಸುರೇಶ್ ಋಗ್ವೇದಿಯವರು ಸೇರಿದಂತೆ ಇನ್ನೂ ಅನೇಕ ಈ ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ಯಜಮಾನರುಗಳು ಮತ್ತು ಮಹಿಳಾ ಸಂಘದವರು ಮತ್ತು ಇಲ್ಲಿನ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಮುಖ್ಯ ಶಿಕ್ಷಕರುಗಳು ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿ ಗಡಿನಾಡ ಉತ್ಸವದ ಯಶಸ್ವಿಗೆ ಶ್ರಮಿಸಿದರು. ಮತ್ತು ಇದೇ ಸಂದರ್ಭದಲ್ಲಿ ಅನೇಕ ಸಾಧಕರನ್ನು ಗುರುತಿಸಿ ಗೌರವ ಸನ್ಮಾನವನ್ನು ಸಹ ಮಾಡಲಾಯಿತು. ಆರ್ಯಭಟ ಪ್ರಶಸ್ತಿ ವಿಜೇತರಾದ ಎಂ ಶಾಂತರಾಜು ಹಾಗೂ ಸುರೇಶ್ ಋಗ್ವೇದಿಯವರಿಗೂ ಸಹ ಈ ಗೌರವ ಸನ್ಮಾನ ಮಾಡಲಾಯಿತು. ಸಮಾಜ ಸೇವೆಯಲ್ಲಿ ಕುಮಾರ್ ನಾಯ್ಕ್ ಸೇರಿದಂತೆ ಅನೇಕ ಸಾಧಕರು, ಶ್ರೀನಿವಾಸ್ ಗೌಡ ಕನ್ನಡ ಪರ ಹೋರಾಟಗಾರರಾದಂತಹ ಅತ್ಯಂತ ಕನ್ನಡ ಪರ ಕಾಳಜಿ ಇರುವಂಥ ಶ್ರೀನಿವಾಸ್ ಗೌಡರಿಗೂ ಸಹ ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನ ಮಾಡಲಾಯಿತು.
ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಈಗ ನಿಮ್ಮ ಎದುರಿಗೆ ಇಂತಹದೊಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಒಂದು ಸಾಂಸ್ಕೃತಿಕ ಸಂಘಟನಾತ್ಮಕವಾದಂತಹ ಒಂದು ಅದ್ವಿತೀಯ ಕಾರ್ಯಕ್ರಮ ಆಗಬೇಕು ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ರಂಗದೇವಿಗೆ ಚಾಮರಾಜನಗರ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಾಮರಾಜನಗರ ಹಾಗೂ ಕೊಡಗನೂರು ಗ್ರಾಮ ಪಂಚಾಯಿತಿಯವರ ಸಹಕಾರದೊಂದಿಗೆ ಇದು ಆಗಸ್ಟ್ ತಿಂಗಳು, ಹಾಗಾಗಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸವಿ ನೆನಪಿನಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಎನ್ನುವಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ಈ ಮೂಕನಪಾಳ್ಯ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈಗ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪುಟ್ಟರಂಗ ಶೆಟ್ಟಿ ಸಾಹೇಬ್ರವರು ಅವರು ಈಗಾಗಲೇ ಮೈಸೂರಿನಲ್ಲಿ ಇವತ್ತು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಆಗಮಿಸ್ತಾ ಇರತಕ್ಕಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸುವವರು ಇರೋ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡಿ ನಾನು ಅವರಿಗೆ ನನಗೆ ಈ ಕೂಡಲೇ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತಾ, ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರೆಲ್ಲ ಆಗಮಿಸಿದ್ದಾರೆ. ಇನ್ನು ಉಳಿದಂತೆ ಗೌರವಾನ್ವಿತ ಸಾಹಿತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಮಾಧವಶಂಕರ್ ಅವರು ಆಸೀನಗೊಂಡಿದ್ದಾರೆ. ಹಾಗೆ ಮರುಸ್ವಾಮಿ ಸರ್ ಅವರು ಆಗಮಿಸಬೇಕಿತ್ತು, ಅವರು ಕೂಡ ಶುಭ ಕೋರಿದ್ದಾರೆ. ಅದೇ ಕಾರ್ಯಕ್ಕೋಸ್ಕರ ಅವರು ತೆರಳುವುದರಿಂದ ಅವರಿಂದ ಬಂದಿಲ್ಲ, ಬರೋರಿದ್ದಾರೆ. ಹಾಗೆ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇಲ್ಲಿನ ಎಚ್.ವಿ. ಚಂದ್ರು ಅವರು ಕೂಡ ಆಸೀನಗೊಂಡಿದ್ದಾರೆ. ಹಾಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಅಸ್ಗರ್ ಮುನ್ನಾರ್ ಅವರು ಕೂಡ ಆಸೀನಗೊಂಡಿದ್ದಾರೆ. ಹಾಗೆ ಚಾಮರಾಜನಗರದ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀರೂಪ ಮೇಡಮ್ ಅವರು ಬರಬೇಕಿತ್ತು, ಅವರು ಕೂಡ ಇವತ್ತು ಅನ್ಯ ಕಾರ್ಯ ನಿಮಿತ್ತ ತಡವಾಗಿ ಆಗಮಿಸಿದ್ದಾರೆ. ಹಾಗೆ ಟಿ ಜವರೇಗೌಡ ಸರ್ ಅವರು ಅಪರ ಜಿಲ್ಲಾಧಿಕಾರಿಗಳು ಅವರು ಕೂಡ ತಡವಾಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾಗಿರುವಂತಹ ಬಿ.ಎಸ್. ರಾಜು ಸರ್ ಕೂಡ ನಾನು ಮೊದಲನೇ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಗೌರವಪೂರ್ವಕ ಆಹ್ವಾನಿಸ್ತಾರೆ. ಈಗ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀಮತಿ ಸಿವಿಬಾಯಿ ಗಣೇಶ್ ನಾಯ್ಕರ್ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಬರಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಿವಿಬಾಯಿ ಗಣೇಶ್ ನಾಯ್ಕರ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಹಾಗೆ ಮಾಜಿ ಸದಸ್ಯರಾಗಿರ್ತಕ್ಕಂತಹ ನಾಗನಾಯಕರ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ PACS ಕೊಡಗನೂರು ಇಲ್ಲಿನ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಣಿನಾಯಕರ್ ಅವರನ್ನು ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಜೀವ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂತಹ ಶಾಂತರಾಜರವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ಶಾಂತರಾಜ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಜೀವ ವಿಜ್ಞಾನ ಶಿಕ್ಷಕರು ಮತ್ತು ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತರು. ಹಾಗೆ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಗೀತಾ ಸಿದ್ದರಾಜರವರು ದಯಮಾಡಿ ವೇದಿಕೆಗೆ ಬನ್ನಿ ಮೇಡಮ್. ಹಾಗೆ PACS ಕೊಡಗನೂರಿನ ನಿರ್ದೇಶಕರಾಗಿರ್ತಕ್ಕಂಥ ಮುತ್ತು ನಾಯ್ಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ PACS ನ ನಿರ್ದೇಶಕರಾಗಿರ್ತಕ್ಕಂಥ ಗಣೇಶ್ ನಾಯ್ಕರ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಹಾಗೆ STMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಕನಹಳ್ಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಿಬಾಯಿ ನಾಗೇಶ್ ನಾಯ್ಕರ್ ಅವರು ಕೂಡ ವೇದಿಕೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇವರು ಸಹ ವೇದಿಕೆ ಬನ್ನಿ ಸರ್. ಹಾಗೆ NS ರಘುಕುಮಾರ್ ಅವರು ಮುಖ್ಯೋಪಾಧ್ಯಾಯರು ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಅವರನ್ನು ಕೂಡ ಗೌರವಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ M ಸೋಮಣ್ಣರವರು ಮುಖ್ಯೋಪಾಧ್ಯಾಯರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೋಳಿಪಾಳ್ಯ ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಬಸವಣ್ಣರವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಮಹರ್ಷಿ ವಾಲ್ಮೀಕಿ ಬುಡಕಟ್ಟು ಆದಿವಾಸಿ ವಸತಿ ಶಾಲೆಯ ಈ ಈನೂರು ಉಪೋದ್ಯೋಗರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಅದೇ ಗ್ರಂಥಾಲಯ ಮೇಲ್ವಿಚಾರಕರಾಗಿರ್ತಕ್ಕಂತಹ ವೆಂಕಟೇಶ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಹಾಗೆಯೇ ಗಡಿ ಪ್ರದೇಶದ ಸವಾಲುಗಳು ಮತ್ತು ಸಾಂಸ್ಕೃತಿಕ ಅನನ್ಯತೆ ಕುರಿತು
ಮಾತನಾಡಲಿಕ್ಕೆ ಆಗಮಿಸಿರುವಂತಹ ಆ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತವರು ಸುರೇಶ್ ಋಗ್ವೇದಿಯವರು ಅವ್ರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಮನವಿ ಮಾಡ್ತೇನೆ. ಹಾಗೆ ಪುಣದೂರು ದೊರೆಸ್ವಾಮಿರವರು ಪರಿಸರವಾದಿಗಳು, ದಯವಿಟ್ಟು ಹಿರಿಯರು ದಯವಿಟ್ಟು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಬನ್ನಿ ಸರ್ ದಯಮಾಡಿ. ಹಾಗೆ ಗೌರವಾನ್ವಿತ ಶಾಸಕರು, ಸಾಹಿತಿಗಳು ಮತ್ತು ಪ್ರಾಂಶುಪಾಲರಾಗಿರ್ತಕ್ಕಂತಹ ಮಾನ್ಯ ಕೊತ್ತಲವಾಡಿ ಶಿವಕುಮಾರ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಬನ್ನಿ ಸರ್. ದಯವಿಟ್ಟು ವೇದಿಕೆ ಬರಬೇಕು ಅಂತ ಇವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಜಮಾನರಾಗಿರ್ತಕ್ಕಂಥ ಶಿವರಾಜ ನಾಯ್ಕರವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಉಲ್ಲಾಸ್ ನಾಯ್ಕರವರು ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಇದ್ದೇನೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಮೇಲೆ ನಂತರದಲ್ಲಿ ಸ್ವಾಗತ ಕೋರ್ತೇನೆ, ಉಪಸ್ಥಿತಿಯನ್ನು ನಾನು ಬಯಸ್ತೇನೆ ಬಂಧುಗಳೇ. ಈಗ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾನಯ ಕೊರಳಿನ ಮಾಲೆ, ಅಖಿಲ ಪತಂಜಲ ಗೌತಮ ದಿನನು ಭಾರತ ಜನನಿಯ ತನುಜಾನೆ, ರಮಣುಗ ವಿಚಾರಣ್ಯ ರಸವ ಈ ಕಾರ್ಯಕ್ರಮವನ್ನ ಚಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಈಗ ನಿಮ್ಮ ಎದುರಿಗೆ ಇಂತಹದೊಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇದೊಂದು ಸಾಂಸ್ಕೃತಿಕ ಸಂಘಟನಾತ್ಮಕವಾದಂತಹ ಒಂದು ಅದ್ವಿತೀಯ ಕಾರ್ಯಕ್ರಮ ಆಗಬೇಕು ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ರಂಗದೇವಿಗೆ ಚಾಮರಾಜನಗರ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಾಮರಾಜನಗರ ಹಾಗೂ ಕೊಡದನೂರು ಗ್ರಾಮ ಪಂಚಾಯಿತಿಯವರ ಸಹಕಾರದೊಂದಿಗೆ ಇದು ಆಗಸ್ಟ್ ತಿಂಗಳು, ಹಾಗಾಗಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸವಿ ನೆನಪಿನಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಎನ್ನುವಂತ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ಈ ಮೂಕನಪಾಳ್ಯ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈಗ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪುಟ್ಟರಂಗ ಶೆಟ್ಟಿ ಸಾಹೇಬ್ರವರು ಅವರು ಈಗಾಗಲೇ ಮೈಸೂರಿನಲ್ಲಿ ಇವತ್ತು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಆಗಮಿಸ್ತಾ ಇರತಕ್ಕಂತಹ ಡಿ.ಕೆ. ಸಿಂಹ ಸಾಹೇಬ್ರವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸುವವರು ಇರೋ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡಿ ನಾನು ಅವರಿಗೆ ಈ ಕೂಡಲೇ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತಾ, ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರೆಲ್ಲ ಆಗಮಿಸಿದ್ದಾರೆ. ಇನ್ನು ಉಳಿದಂತೆ ಗೌರವಾನ್ವಿತ ಸಾಹಿತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಮಾಧವ ಶಂಕರ್ ಅವರು ಆಸೀನಗೊಂಡಿದ್ದಾರೆ. ಹಾಗೆ ಮರ್ಸ್ವಾಮಿ ಸರ್ ಅವರು ಆಗಮಿಸಬೇಕಿತ್ತು, ಅವರು ಕೂಡ ಶುಭ ಕೋರಿದ್ದಾರೆ. ಅದೇ ಕಾರ್ಯಕ್ಕೋಸ್ಕರ ಅವರು ತೆಲುಗಿನಿಂದ ಅವರಿಂದ ಬಂದಿಲ್ಲ, ಬರೋರಿದ್ದಾರೆ. ಹಾಗೆ ಬಂಧುಗಳೇ,
ಈ ಕಾರ್ಯಕ್ರಮದಲ್ಲಿ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇಲ್ಲಿನ ಎಚ್ ವಿ ಚಂದ್ರೂರು ಕೂಡ ಆಸೀನಗೊಂಡಿದ್ದಾರೆ. ಹಾಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಅಸ್ಗರ್ ಮುನ್ನಾರವರು ಕೂಡ ಆಸೀನಗೊಂಡಿದ್ದಾರೆ. ಹಾಗೆ ಚಾಮರಾಜನಗರದ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀರೂಪ ಮೇಡಮ್ ಅವರು ಬರಬೇಕಿತ್ತು. ಅವರು ಕೂಡ ಇವತ್ತು ಅನ್ಯ ಕಾರ್ಯ ನಿಮಿತ್ತ ತಡವಾಗಿ ಆಗಮಿಸಿದ್ದಾರೆ. ಹಾಗೆ ಟಿ ಜವರೇಗೌಡ ಸರ್ ಅವರು ಅಪರ ಜಿಲ್ಲಾಧಿಕಾರಿಗಳು ಅವರು ಕೂಡ ತಡವಾಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾಗಿರುವಂತಹ BS ರಾಜು ಸರ್ ಕೂಡ ನಾನು ಮಧ್ಯದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಗೌರವಪೂರ್ವಕ ಆಹ್ವಾನಿಸ್ತಾರೆ. ಈಗ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀಮತಿ ಸಿವಿಬಾಯಿ ಗಣೇಶ್ ನಾಯ್ಕರ್ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶಿವಿಬಾಯಿ ಗಣೇಶ್ ನಾಯ್ಕರ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಹಾಗೆ ಮಾಜಿ ಸದಸ್ಯರಾಗಿರ್ತಕ್ಕಂತಹ ನಾಗನಾಯ್ಕರ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ PACS ಪಣದನೂರು ಇಲ್ಲಿನ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಣಿ ನಾಯ್ಕರ್ ಅವರನ್ನು ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಜೀವ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂತಹ ಶಾಂತರಾಜರವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ಶಾಂತರಾಜ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಜೀವ ವಿಜ್ಞಾನ ಶಿಕ್ಷಕರು ಮತ್ತು ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತರು. ಹಾಗೆ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಗೀತಾ ಸಿದ್ದರಾಜರವರು ದಯಮಾಡಿ ವೇದಿಕೆಗೆ ಬನ್ನಿ ಮೇಡಮ್. ಹಾಗೆ PACS ಪಣದೂರಿನ ನಿರ್ದೇಶಕರಾಗಿರ್ತಕ್ಕಂಥ ಮುತ್ತು ನಾಯ್ಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ PACS ನ ನಿರ್ದೇಶಕರಾಗಿರ್ತಕ್ಕಂಥ ಗಣೇಶ್ ನಾಯ್ಕರ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಹಾಗೆ SDMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಕುಲಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಿಬಾಯಿ ನಾಗೇಶ್ ನಾಯ್ಕರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಇವರು ಸಹ ವೇದಿಕೆಗೆ ಬನ್ನಿ ಸರ್. ಹಾಗೆ NS ರಘುಕುಮಾರ್ ಅವರು ಮುಖ್ಯೋಪಾಧ್ಯಾಯರು ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಅವ್ರನ್ನು ಕೂಡ ಗೌರವಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ M ಸೋಮಣ್ಣರವರು ಮುಖ್ಯೋಪಾಧ್ಯಾಯರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೋಳಿಪಾಳ್ಯ ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಬಸವಣ್ಣರವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಮಹರ್ಷಿ ವಾಲ್ಮೀಕಿ ಬುಡಕಟ್ಟು ಆದಿವಾಸಿ ವಸತಿ ಶಾಲೆಯ ಈ ಈನೂರು ಉಪೋಪಾಧ್ಯಾಯರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಹಾಗೆ ಗ್ರಂಥಾಲಯ ಮೇಲ್ವಿಚಾರಕರಾಗಿರ್ತಕ್ಕಂತಹ ವೆಂಕಟೇಶ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಬನ್ನಿ ಸರ್. ಹಾಗೆ ಗಡಿ ಪ್ರದೇಶದ ಸವಾಲುಗಳು ಮತ್ತು ಸಾಂಸ್ಕೃತಿಕ ಅನನ್ಯತೆ ಕುರಿತು ಮಾತನಾಡಲಿಕ್ಕೆ ಆಗಮಿಸಿರುವಂತಹ ಆ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತವರು ಸುರೇಶ್ ಋಗ್ವೇದಿ ಅವರು, ಅವ್ರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಮನವಿ ಮಾಡ್ತೇನೆ. ಹಾಗೆ ಪುಣದೂರು ದೊರೆಸ್ವಾಮಿರವರು ಪರಿಸರವಾದಿಗಳು ದಯವಿಟ್ಟು ಹಿರಿಯರು ದಯವಿಟ್ಟು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಗೆ ಬನ್ನಿ ಸರ್ ದಯಮಾಡಿ. ಹಾಗೆ ಗೌರವಾನ್ವಿತ ಶಾಸಕರು, ಸಾಹಿತಿಗಳು ಮತ್ತು ಪ್ರಾಂಶುಪಾಲರಾಗಿರ್ತಕ್ಕಂತಹ ಮಾನ್ಯ ಪತ್ರವಾಡಿ ಶಿವಕುಮಾರ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬನ್ನಿ ಸರ್. ದಯವಿಟ್ಟು ವೇದಿಕೆ ಬರಬೇಕು ಅಂತ ಇವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಜಮಾನರಾಗಿರ್ತಕ್ಕಂಥ ಶಿವರಾಜ ನಾಯ್ಕರವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಉಲ್ಲಾಸ್ ನಾಯ್ಕರವರು ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಅವರಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಮೇಲೆ ನಂತರದಲ್ಲಿ ಸ್ವಾಗತ ಕೋರ್ತೇನೆ. ಉಪಸ್ಥಿತಿಯನ್ನು ನಾನು ಬಯಸ್ತೇನೆ ಬಂಧುಗಳೇ. ಈಗ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊಂದಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ಸತುಜಾನಯ ಕೊರಳಿನ ಮಾಲೆ ಅಖಿಲ ಪತಂಜಲ ಗೌತಮ ದಿನನು ಭಾರತ ಜನನಿಯ ಸತುಜಾನೆ ರಮಣದ ವಿಚಾರಣ್ಯ ರಸವ ಮಾನಸ ರಾಮಾನಂದ ಕಬೀರ ಸ್ಥಳ ಅಥವಾ ಜಿಲ್ಲೆ ನಮ್ಮ ಚಾಮರಾಜನಗರ. ನಮ್ಮ ಜಿಲ್ಲೆ ಸ್ವಾಭಾವಿಕವಾಗಿ
ಈ ಕಡೆ ನಾವು ಕನ್ನಡಿಗರಾಗಿ ಮತ್ತೆ ನಮ್ಮ ಪಕ್ಕದಲ್ಲಿ ಕೇರಳದ ಮಲಯಾಳಮ್ಮು ಮತ್ತೆ ತಮಿಳುನಾಡಿನ ತಮಿಳು ಈ ರೀತಿ ಭಾಷಿಕವಾಗಿ ಚಾಮರಾಜನಗರಕ್ಕೆ ಒಂದು ವಿಶಿಷ್ಟವಾದಂತಹ ಆಯಾಮ ನಮಗೆ ಸಿಕ್ಕಿದೆ. ಕನ್ನಡ, ತಮಿಳು, ಮಲಯಾಳ ಈ ಭಾಷೆಗಳ ಸಾಂಸ್ಕೃತಿಕ ಸಂಗಮ ನಮ್ಮ ಗಡಿ ಜಿಲ್ಲೆ ಚಾಮರಾಜನಗರ. ಹಾಗಾಗಿ ಈ ಸಾಂಸ್ಕೃತಿಕ, ಸಾಹಿತ್ಯಿಕ, ಕಲೆಗೆ, ಜಾನಪದಕ್ಕೆ ಸ್ವಾಭಾವಿಕವಾಗಿ ಬಹಳ ವೈವಿಧ್ಯತೆ ಮತ್ತು ಒಂದು ಒಳ್ಳೆಯ ಹಿನ್ನೆಲೆ ನಮ್ಮ ಒಂದು ಜಿಲ್ಲೆಗೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ, ಚರಿತ್ರೆಗೆ ಹಾಗೂ ಭಾಷೆಗೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆಗ ನೋಡೋದಾದ್ರೆ ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾಗಿ, ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಗಮನಿಸಿದ್ರೆ ಇದಕ್ಕೆ ಬಹಳ ದೊಡ್ಡ ಸೌಹಾರ್ದತೆಯ ಮತ್ತು ಸಾಮರಸ್ಯದ ಸಹಬಾಳ್ವೆಯ ಒಂದು ಹಿನ್ನೆಲೆ ನಮ್ಮ ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ವೈವಿಧ್ಯತೆಯ ನಡುವೆ ಏಕತೆಯನ್ನ ಸಾಧಿಸಿರ್ತಕ್ಕಂಥದ್ದು ನಮ್ಮ ಗಡಿ ಜಿಲ್ಲೆ ಚಾಮರಾಜನಗರ ಅನ್ನುವಂತ ಒಂದು ವಿಷಯವನ್ನು ನಾವು ಬಹಳ ವಿಶಿಷ್ಟವಾಗಿ ಗಮನಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ನಾವು ನಮ್ಮ ಜಿಲ್ಲೆ ಎಂತದ್ದು ಅಂತಂದ್ರೆ 18 ಜಾತಿಗಳು ಏಕವಾಗಿ ಉರಿಯುವಂತಹ, ಬೆಳಗುವಂತಹ ಒಂದು ಪರಂಜ್ಯೋತಿಯ ಪರಿಕಲ್ಪನೆಯನ್ನ ನಮ್ಮ ಜನಪದ ಮಹಾಕಾವ್ಯಗಳು ನಮಗೆ ಸಾರ್ತವೆ. ಮಂಟೇಸ್ವಾಮಿ, ಮಲೆಮಹದೇಶ್ವರ ಮತ್ತೆ ಬಿಳಿಗಿರಿ ರಂಗನ ಕಾವ್ಯಗಳಲ್ಲಿ ನಾವು ಈ ರೀತಿಯ ಒಂದು ಸಾಮರಸ್ಯದ, ಸಹಬಾಳ್ವೆಯ ಒಂದು ಸಂಸ್ಕೃತಿಯನ್ನ ಮತ್ತು ಜನಜೀವನವನ್ನ ನಾವು ಕಾಣ್ತೀವಿ. ಬಿಳಿಗಿರಿ ರಂಗ ಅನ್ನುವಂಥದ್ದು ಶೈವ ಮತ್ತು ವೈಷ್ಣವ ಹಾಗೂ ಬುಡಕಟ್ಟು ಸಮುದಾಯಗಳ ಮತ್ತು ನಮ್ಮ ಬಂಜಾರ ಹಿನ್ನೆಲೆಯನ್ನ ಹೊಂದಿರತಕ್ಕಂತ ಒಂದು ಪರಂಪರೆಯನ್ನ ನಾವು ಇಲ್ಲಿ ನೋಡ್ತೀವಿ. ಮಲೆಮಹದೇಶ್ವರ ಪರಂಪರೆ ಕೂಡ ಶೈವ ಮತ್ತು ಶಾಕ್ತ ಹಾಗೂ ಜೈನ ಮತ್ತು ಬೌದ್ಧ ಹಾಗೂ ಸೋಲಿಗ ಬುಡಕಟ್ಟು ಸಮುದಾಯಗಳ ಸಮನ್ವಯತೆಯನ್ನ ನಾವು ಈ ಮಲೆಮಹದೇಶ್ವರ ಹಾಗೂ ಮಂಟೇಸ್ವಾಮಿ ಪರಂಪರೆಗಳ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡ್ತೀವಿ. ಹಾಗಾಗಿ ಮಂಟೇಸ್ವಾಮಿ, ಮಲೆಮಹದೇಶ್ವರ, ಬಿಳಿಗಿರಿ ರಂಗ, ಸಂತ ಸೇವಾಲಾಲ್ ಹೀಗೆ ನಮ್ಮ ಸೋಲಿಗ ಬುಡಕಟ್ಟು ಸಮುದಾಯಗಳ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಎಲ್ಲ ಜಾತಿ, ಮತ, ಧರ್ಮ, ಪಂಥ, ಪಂಗಡ ಎಲ್ಲವನ್ನೂ ಕೂಡ ಮೀರಿ ಮತ್ತೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಗಡಿನಾಡ ಸಂಸ್ಕೃತಿಯನ್ನ ನಾವು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಇಂಥ ಒಂದು ಹಿನ್ನೆಲೆ ಇರ್ತಕ್ಕಂಥ ಈ ಗಡಿ ಜಿಲ್ಲೆ ಅತ್ಯಂತ ವಿಶಿಷ್ಟವಾದಂತಹ ಕಲೆಗಳ ಮತ್ತು ಜನಪದದ ತವರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ನಾವು ಮೊನ್ನೆ ನಮ್ಮ ಯಾವುದೋ ಒಂದು ವಿಷಯಕ್ಕಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರನ್ನ ನಾವು ನೋಡೋದಕ್ಕೆ ಹೋಗಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಹಪಂಕ್ತಿ ಭೋಜನದ ಆಚರಣೆ ಇರ್ತಕ್ಕಂಥ ಚಿಕ್ಕಲ್ಲೂರು ಮತ್ತೆ ಕುರುಗುನಕಟ್ಟೆ ಈ ರೀತಿಯ ಒಂದು ಇಲ್ಲಿ ನಾವು ಅದನ್ನು ನೋಡ್ತೀವಿ. ಇದಕ್ಕೆ ಧಕ್ಕೆಯಾಗಿರ್ತಕ್ಕಂಥದ್ದನ್ನ ಗಮನಿಸಿ ನಾವು ಅದನ್ನ ಕೋರ್ಟ್ನ ಗಮನಕ್ಕೆ ತಂದು ಕೋರ್ಟ್ ಅದನ್ನ ಇತ್ಯರ್ಥ ಮಾಡಿದೆ. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಸಹಪಂಕ್ತಿ ಭೋಜನ ಅಥವಾ ಪಂಕ್ತಿ ಸೇವೆ ಎನ್ನುವಂಥದ್ದು ಜಾತ್ಯತೀತತೆಯನ್ನ ಮತ್ತೆ ಸಮಾನತೆಯನ್ನ, ಸೋದರತೆಯನ್ನ ಸಾರ್ತಕ್ಕಂಥ ಬಹಳ ದೊಡ್ಡ ಆಚರಣೆ. ಆ ಪರಂಪರೆ ಈ ಚಾಮರಾಜನಗರ ಜಿಲ್ಲೆನಲ್ಲಿ ಮಂಟೇಸ್ವಾಮಿ, ಮಲೆಮಹದೇಶ್ವರ ಈ ಪರಂಪರೆಗಳಲ್ಲಿ ಇರ್ತಕ್ಕಂಥದನ್ನ ನಾವು ಹೆಚ್ಚು ಹೆಚ್ಚು ಅದನ್ನ ಜನಪ್ರಿಯಗೊಳಿಸಬೇಕು ಮತ್ತು ಅದನ್ನ ನಾವು ಉತ್ತೇಜನ ಮಾಡಬೇಕು. ಯಾಕೆ ಅಂತಂದ್ರೆ ಭಾರತದ ಸಂವಿಧಾನ ಇವತ್ತು ಏನನ್ನ ಪ್ರತಿಪಾದನೆ ಮಾಡ್ತದೆ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ, ಮಾನವೀಯತೆಯನ್ನ ಅದು ಸಾರ್ತದೆ. ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನ ಹೇಳ್ತದೋ ಅದನ್ನ ಚಾಮರಾಜನಗರ ಜಿಲ್ಲೆಯ ಹಲವಾರು ಸಂಸ್ಕೃತಿಯ ಪಂಥಗಳು ಅದನ್ನ ಪ್ರತಿಪಾದನೆ ಮಾಡ್ತವೆ. ಹಾಗಾಗಿ ಅದನ್ನ ನೀವು ಗಮನಿಸಬೇಕು ಮತ್ತೆ ಅದನ್ನ ಎತ್ತಿ ಹಿಡಿಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ಇವತ್ತು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಾವು ಇವತ್ತು ಏನು ಗಡಿ ನಾಡ ಉತ್ಸವ ಅಂತ ಇವತ್ತು ಆಚರಣೆ ಮಾಡ್ತೀವಿ. ಈ ಗಡಿನಾಡ ಉತ್ಸವದಲ್ಲಿ ಈ ಎಲ್ಲವೂ ಕೂಡ ಮೇಳೈಸಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಮುಂದೆ ಇದೇ ವೇದಿಕೆಯಲ್ಲಿ ಹಲವಾರು ಕಲಾ ತಂಡಗಳು, ಕಲಾವಿದರು ಈ ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಗೊರವರ ಕುಣಿತ, ಡೊಳ್ಳು ಕುಣಿತ, ಲಂಬಾಣಿ ನೃತ್ಯ ಮತ್ತೆ ತತ್ವ ಪದಗಳು, ಹಾಗೆ ನೀರ್ಗಾರರ ಪದಗಳು, ಜನಪದ ಕಾವ್ಯಗಳನ್ನ
ಈ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸ್ತಕ್ಕಂತ ಒಂದು ವೇದಿಕೆಯಾಗಿ ಇವತ್ತು ಇದೆ. ಈ ಎಲ್ಲವೂ ಕೂಡ ನಮ್ಮ ಜಿಲ್ಲೆಯ ತತ್ವಪರಕರಾಗಿರ್ಲಿ ಅಥವಾ ನಮ್ಮ ಜಿಲ್ಲೆಯ ತಂಬೂರಿ ಕಲಾವಿದರಾಗಿರ್ಲಿ, ಗೊರವರ ಕುಣಿತ ಆಗಿರ್ಲಿ, ಡೊಳ್ಳು ಕುಣಿತ ಆಗಿರ್ಲಿ, ಇವೆಲ್ಲವೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಪಡೆದಿರ್ತಕ್ಕಂಥ ಒಂದು ಕಲೆಗಳು. ಅದು ವಿಶಿಷ್ಟವಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಸೊ ನಾನು ಅನೇಕ ಸಂದರ್ಭದಲ್ಲಿ ಸಂಶೋಧನೆಯನ್ನು ಮಾಡುವಾಗ ಗಮನಿಸಿದಂಗೆನೆ ನಮ್ಮ ಜಿಲ್ಲೆನಲ್ಲಿ ಗಾರುಡಿ ಗೊಂಬೆಯ ಒಂದು ಕಲೆ ಇದೆ, ಸೂತ್ರದ ಗೊಂಬೆಯ ಕಲೆ ಇರ್ತಕ್ಕಂಥದ್ದು, ಮತ್ತೆ ಗೋರುಕನ ನೃತ್ಯ ಇರ್ತಕ್ಕಂಥದ್ದು, ಹಾಗೆ ಕಂಸಾಳೆ ನೃತ್ಯ ಇರ್ತಕ್ಕಂಥದ್ದು, ಗೊರವರ ಕುಣಿತ, ತಂಬೂರಿ ಪದ, ತತ್ವ ಪದ, ಸೋಬಾನೆ ಪದಗಳು, ಈ ಎಲ್ಲವನ್ನ ನಾವು ನಮ್ಮ ಜಿಲ್ಲೆಯ ಕಲೆಗಳನ್ನಾಗಿ ನಾವು ನೋಡ್ತೀವಿ. ಸೊ ತಂಬೂರಿ ಪದದ ಜೊತೆಗೆ ಹಾಗೇನೆ ತಮಟೆ, ಡೋಲು, ಪಂಚವಾದ್ಯ, ಮುಖವೀಣೆ ಇಂತಹ ಕಲೆಗಳು ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು. ಇದು ಎಷ್ಟು ದೊಡ್ಡ ಹೆಸರನ್ನ ಮಾಡಿದೆ ನಮ್ಮ ಚಾಮರಾಜನಗರ ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಂದ್ರೆ, ನಮ್ಮ ಜಿಲ್ಲೆಯ ಗೊರವರ ಕುಣಿತದ ಕಲಾವಿದರು, ನಮ್ಮ ಹಲವಾರು ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕಲೆಯನ್ನ, ಗೊರವರ ಕುಣಿತದ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಹಾಗೆ ನಮ್ಮ ಲಂಬಾಣಿ ನೃತ್ಯದ ಕಲೆಯನ್ನ, ಹಾಗೆ ನಮ್ಮ ಅನೇಕ ಏನು ಕಂಸಾಳೆ ನೃತ್ಯವನ್ನ, ತಂಬೂರಿ ಪದವನ್ನ, ಸೋಬಾನೆ ಪದವನ್ನ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ವಿಜೃಂಭಿಸಿರುವುದನ್ನ ನಾವು ನೋಡ್ತೀವಿ. ನಮ್ಮ ಈ ವೇದಿಕೆಯಲ್ಲಿ ಸನ್ಮಾನಕ್ಕೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜಿಲ್ಲೆಯ ಹೆಮ್ಮೆಯ ಗಾಯಕರಾದಂತ ನರಸಿಂಹಮೂರ್ತಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಕಲೆಯನ್ನ ಪ್ರತಿನಿಧಿಸಿ ನಮ್ಮ ಜಿಲ್ಲೆಗೆ ಹೆಸರನ್ನ ತಂದುಕೊಟ್ಟಿರ್ತಕ್ಕಂಥ ಕಲಾವಿದರು. ಹಾಗೇನೆ ಅನೇಕ ಕಲಾವಿದರು ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು. ಸೊ ಇಂತಹ ಅತ್ಯಂತ ವಿಶಿಷ್ಟವಾದಂತಹ ಮತ್ತು ಬಹಳ ಉತ್ಕೃಷ್ಟವಾದಂತಹ ಜನಪದ ಕಲೆಗಳ ತವರು ಮತ್ತೆ ಜನಪದ ಗೀತೆಗಳ ಒಂದು ತವರು ನಮ್ಮ ಚಾಮರಾಜನಗರ. ಸೊ ಇಂತಹ ಒಂದು ಗಡಿನಾಡ ಉತ್ಸವದಲ್ಲಿ ಈ ಎಲ್ಲವನ್ನ ನಾವು ಒಂದು ವೇದಿಕೆಯಲ್ಲಿ ತಂದು ಅದನ್ನ ಆಡೋದಕ್ಕೆ, ಅದನ್ನ ಪ್ರದರ್ಶನ ಮಾಡೋದಕ್ಕೆ ಇವತ್ತು ಈ ವೇದಿಕೆ ಇದೆ. ಹಲವಾರು ವಿಚಾರಗಳನ್ನ ಈ ವೇದಿಕೆ ಮುಂದೆ ಚರ್ಚೆ ಮಾಡುವಂತದ್ದು, ಚರ್ಚೆ ಮಾಡಲಿಕ್ಕೆ ವಿದ್ವಾಂಸರುಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಇಂತಹ ಒಂದು ಗಡಿನಾಡ ಉತ್ಸವವನ್ನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ರಂಗದೇವಿಗೆಯ ಕಲೆ ನಟರಾಜ್ ಅವರಿಗೆ, ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಗೆ, ಮತ್ತೆ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಮತ್ತೆ ಈ ವೇದಿಕೆಗೆ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಮತ್ತೆ ಇವತ್ತು ಇಲ್ಲಿ ಆರಂಭ ಆಗ್ತಕ್ಕಂತ ಒಂದು ಗಡಿನಾಡ ಉತ್ಸವ, ಇಲ್ಲಿ ಎಲ್ರಿಗೂ ಒಳ್ಳೆ ರೀತಿಯ ಕಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಇದು ವೇದಿಕೆ ಇದೆ. ನೀವೆಲ್ಲರೂ ನಿಮ್ಮ ಕಲೆಗಳನ್ನ ಪ್ರದರ್ಶನ ಮಾಡಿ, ಮತ್ತೆ ವಿದ್ವಾಂಸರುಗಳು ಇಲ್ಲಿ ಮಾತಾಡೋರಿದ್ದಾರೆ, ಅವರೆಲ್ಲರ ಗೋಷ್ಠಿಗಳು ಯಶಸ್ವಿಯಾಗ್ಲಿ. ಮತ್ತೆ ಹಾಡುಗಾರರು ಮತ್ತೆ ಕಲಾವಿದರು ಇಲ್ಲಿ ತಮ್ಮ ಕಲೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಲಿ. ಒಳ್ಳೆ ರೀತಿಯಲ್ಲಿ ಸಂತ ಸೇವಾಲಾಲ್ ಅವರಿಗೆ ನಾವು ಇವತ್ತು ಮಾಲಾರ್ಪಣೆಯನ್ನು ಮಾಡಿ ದಂಡಿ ಅಮ್ಮನ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಇವತ್ತು ವಿದ್ಯುಕ್ತವಾಗಿ ಇವತ್ತು ಇಲ್ಲಿ ನಾವು ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ, ಸಹಾಯವನ್ನು ಮಾಡಿರ್ತಕ್ಕಂಥ ನಮ್ಮ ಈ ಮೂಕನಪಾಳ್ಯ ಗ್ರಾಮದ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೆ, ಮೂಕನಪಾಳ್ಯ ಗ್ರಾಮದ ಎಲ್ಲ ಯಜಮಾನರಿಗೆ, ಮುಖಂಡರಿಗೆ ನಾನು ಕೃತಜ್ಞತೆಗಳನ್ನ ಮತ್ತೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಅನಿವಾರ್ಯ ಕಾರಣದಿಂದ ಅವರು ಮೈಸೂರು ಹೊರಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಬರೋದ್ರಿಂದ ಅವರು ಶುಭ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ನೀರಾವರಿ ಅಚ್ಚುಕಟ್ಟು ಪ್ರದೇಶದ ಮರುಸ್ವಾಮಿಯನ್ನು ಕೂಡ ಹೇಳಿದ್ದಾರೆ. ಅನೇಕ ಇವತ್ತು ನಮ್ಮ ಮಾಧವಸ್ವಾಮಿ ಶಂಕರಪುರ ಅವರು ಗಡಿನಾಡು ಉತ್ಸವ ಮತ್ತೆ ವಿಚಾರಗಳನ್ನು ಸಂಪೂರ್ಣ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಅನೇಕ ಹೆಚ್ಚು ಕಡಿಮೆ ಒಂದು 30 ರೀತಿಯ ಕಲಾವಿದರು ಕೂಡ ಗುಂಪುಗಾರಿಕೆ ಇದೆ. ಸೋಬಾನ ಕಲಾವಿದರು ಚಾಮರಾಜನಗರ ರಾಮಚಂದ್ರದಲ್ಲಿ ಹೆಸರಾಂತ ಜನರು ಕೂಡ ಇದ್ದಾರೆ. ಹಾಗೆ ಇಂಥ ಒಂದು ಕಲೆಯು ಹೆಚ್ಚು ಪಡೆದಿರೋಂಥ ನಮ್ಮ ಜಿಲ್ಲೆಗೆ ಗಡಿನಾಡು ಅಭಿವೃದ್ಧಿ ಕಾರ್ಯಕ್ರಮನ ಪುಂಜೂರು ಪಂಚಾಯತಿಯಲ್ಲಿ ಮಾಡ್ತಿರೋದು ಬಹಳಷ್ಟು ಒಂದು ಹೆಮ್ಮೆ ತರ ಅಂತ ಸರ್.
ಏನಾಯ್ತು ಅಂತಂದ್ರೆ ಇವತ್ತು ಯಾವುದೋ ಒಂದು ವಿಡಿಯೋ ಕಾನ್ಫರೆನ್ಸ್ ಇರೋದ್ರಿಂದ ಅವರ ಅನುಪಸ್ಥಿತಿ ಇದೆ. ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಇಡೀ ಪ್ರದೇಶದಲ್ಲಿ ಅದರಲ್ಲೂ ನಾವು ಮಾಸದ ನೆನಪು ನಮಗೊಂದಿದೆ. ಮೊನ್ನೆ ಇನ್ನು 4 ತಿಂಗಳು ತುಂಬಿಲ್ಲ, ಸುಮಾರು ಒಂದು 6,000ದಷ್ಟು ಜನವನ್ನ ನಾವು ಒಂದ್ ಕಡೆ ಸೇರಿದ್ವಿ. ಇದರಲ್ಲಿ ಇಲ್ಲಿರುವಂತ ಎಲ್ಲರೂ ಇದ್ರು. ಮುಖಪಾಳ್ಯ, ಕೋಳಿಪಾಳ್ಯ, ಹಿರೇನ್ಪುರ ಗ್ರಾಮದ ಎಲ್ಲರೂ ಜನ ಇದ್ರು. ಅವತ್ತು ಎಂಥ ಅದ್ಭುತವಾದ ಕಾರ್ಯಕ್ರಮ ಅಂತಂದ್ರೆ ಹನೂರಿನ ಇತಿಹಾಸದಲ್ಲಿ ಅಷ್ಟು ಜನವನ್ನ ಸೇರಿಸಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮೆರವಣಿಗೆ ಮೂಲಕ ಮಾಡಿದ್ದು ಪ್ರಥಮ ಹೆಗ್ಗಳಿಕೆ ನಮ್ಮ ಬಂಜಾರ ಸಮುದಾಯಕ್ಕಿದೆ. ಅಂತ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ನಾವು ನಡೆಸ್ಕೊಟ್ವಿ 4 ತಿಂಗಳ ಹಿಂದೆ. ಅದು ಹೇಗೆ ಅಂತಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಸಂಜೆ 5 ಗಂಟೆವರೆಗೆ ಜನ ಒಂಚೂರು ಕರಗಿಲ್ಲ, ಆ ಕಡೆ ಈ ಕಡೆ ಎಲ್ಲೂ ಹೋಗ್ಲಿಲ್ಲ, ಬೆಳಗಿಂದ ಸಂಜೆವರೆಗಿದ್ರು. ಹಾಗೆ ಆ ನಮ್ಮ ಭಾಗದ ಮಾನ್ಯ ಶಾಸಕರು ಕೂಡ ಅಷ್ಟೇ, ಬೆಳಿಗ್ಗೆ ಬಂದವರು ಸಂಜೆವರೆಗೆ ಕಾರ್ಯಕ್ರಮ ಬಿಟ್ಟು ಅಲಗಾಡ್ಲಿಲ್ಲ. ಅವ್ರು ಮಾತಾಡೋಕ್ಕೂ ನಾವು ಕೊಡ್ಲಿಲ್ಲ. ಬೇಗ ಮಾತಾಡ್ಬಿಟ್ಟು ಹೊಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಯಾವಾಗ ಕೊಟ್ಟರೆ ಅವ್ರು ಮಾತಾಡಕ್ಕೆ ಅಂತಂದ್ರೆ ಊಟ ಆದ ನಂತರ 3 ಗಂಟೆಗೆ ನಿಮ್ ಜನ ಎಲ್ಲ ಹೊಟ್ಟೋಗ್ತಾರೆ, ನೀವು ಸುಮ್ಮನೆ ಇದು ಕಾರ್ಯಕ್ರಮ ನನಗೆ ತೋರ್ಸಕ್ ಮಾಡಿದ್ದೀರಿ ಅಂತಂದ್ರು. ಇಲ್ಲ ಅಂತ ಅವರು ಮಾತಾಡ್ತಿದ್ರು. ಅದಕ್ಕೆ ಮೊದಲು ಬಂದಂತ ಬೇರೆ ಬೇರೆ ಅತಿಥಿಗಳು ಮಾತ್ರ ಮಾತಾಡೋದು. ಅಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ. ಅದು ನಮಗೆ ತುಂಬಾ ಸಂತೋಷ ಇದೆ. ಹಾಗೆ ಆ ಕಾರ್ಯಕ್ರಮವನ್ನ ನಾವು ರೂಪಣೆ ಮಾಡಬೇಕಾದ್ರೆ ನಮ್ಮ ಶಾಲೆಯ ರಘುಕುಮಾರ್ ಅವರು ಇದ್ರು. ನಾವು ಒಂದ್ಸಲ ಬಂದು ಇದೇ ವೇದಿಕೆಯಲ್ಲಿ ಮಾತಾಡಿ ಹೋಗಿದ್ದೆ. ಏನಂತ, ಈ ರೀತಿ ನಾವು ಇಂಥ ದಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಯಾರೂ ತಪ್ಪದೆ ಪ್ರತಿಯೊಬ್ರು ಮನೆಯಿಂದ ಬರಲೇಬೇಕು, ಪ್ರತಿಯೊಂದು ಮನೆಯಿಂದ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬರಬೇಕು ಅಂತ ಅದೇ ರೀತಿ ಮಾತಂತೆ ನಡ್ಕೊಂಡ್ರೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ. ಯಾಕೆಂದ್ರೆ ಇಂಥ ಬಿಡೀ ನಾಡಿನಲ್ಲಿ ಮಾಡಿದಾಗ ನಮ್ಮ ಸಂಸ್ಕೃತಿ ಏನಿದೆ, ಈಗ ಮಹದೇವ ಶಂಕರ್ಪುರ ಅವರು ಕೆಲವು ವಿಚಾರಗಳನ್ನ ನಿಮಗೆ ಮಾತಾಡೋದು ನಿಮ್ಮೆದುರಿಗೆ. ಈ ಸಹಪತಿ ಭೋಜನ ಮತ್ತೆ ಇದು ಬೇರೆ ಬೇರೆ ಸಿದ್ದಪ್ಪಾಜಿ ಆಗ್ಬೋದು, ಮಲೈ ಮಾದೇಶ್ವರ ಆಗ್ಬೋದು, ಅವ್ರ ಚರಿತ್ರೆಗಳನ್ನ ಅವ್ರಿಗೆ ಟೈಮ್ ಕೊಟ್ಟರೆ ಇನ್ನೂ ತುಂಬಾ ಮಾತಾಡ್ತಾರೆ. ಯಾಕಂದ್ರೆ ನಾನು ಅವರ ಜೊತೆಲೇ ಇದ್ದ ಒಂದು ಕಾಲೇಜಲ್ಲಿ ಅವರ ವಿದ್ಯಾರ್ಥಿನಿ ಕೂಡ, ನಾನು ಶಿಕ್ಷಕ ಕಮ್ ವಿದ್ಯಾರ್ಥಿ ಆಗಿದ್ದೆ. ಆಗ ಅವರ ಸಾಕಷ್ಟು ಭಾಷಣಗಳನ್ನ ನಾನು ಕೇಳಿದ್ದೀನಿ. ಅವ್ರು ಬಂದಿದ್ದು ತುಂಬಾ ಖುಷಿ ಆಯ್ತು. ಜೊತೆಯಲ್ಲಿ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಸೇವಾಲಾಲ್ಗೆ ಮಾಲಾರ್ಪಣೆ ಆಯ್ತಲ್ಲ, ಇದು ತುಂಬಾ ಖುಷಿ ಪಡುವಂತ ವಿಚಾರ. ನಾವು ಅದನ್ನು ಈ ಭಾಗದ ನಾವು ಜನ ತುಂಬಾ ಖುಷಿ ಪಡುವಂತ ವಿಚಾರ. ಅದು ಒಳ್ಳೆ ಕಾರ್ಯಕ್ರಮ, ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಿ. ಅದರಲ್ಲಿ ಈಗ ಏನಪ್ಪಾ ಅಂತಂದ್ರೆ ನಾವು ತುಂಬಾ ಹಿಂದುಳಿದಿದ್ದೀವಿ, ನಮ್ದು ಕುಗ್ರಾಮ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ. ಬಂಜಾರ ಸಮುದಾಯ ಎಲ್ಲೆಲ್ಲೂ ನೋಡಿ ನೀವು, ತುಂಬಾ ಬೆಟ್ಟಗುಡ್ಡ ಪ್ರದೇಶಗಳು, ಕಾಡಿನಂಚಿನ ಗ್ರಾಮಗಳು, ಈ ಬೋಡು ಇಂಥ ಕಡೆನೇ ನಾವಿರೋದು. ನಮ್ಮ ಸ್ಥಿತಿಗತಿಗಳನ್ನ ಇನ್ನೂ ಸ್ವಲ್ಪ ಸರ್ಕಾರಗಳು ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡುವಂತಹ ಕೆಲಸ ಆಗ್ತೋದೇನೋ ಮುಂದಿನ ದಿನಗಳಲ್ಲಿ. ಹಾಗೆ ನಾನು ಜೀವವಿಜ್ಞಾನ ಶಿಕ್ಷಕನಾಗಿ ಸರ್ಕಾರಿ ಜೀವಿಗಳ ಶಾಲೆ ಕನ್ನೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಡಾಕ್ಟರ್ ವಿನೋದ್ ಅಂತಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಅವರು. ನಮ್ಮ ರುಗ್ವೇರಿ ಸರ್ ಅವ್ರಿಗೆ ಗೊತ್ತಿರಬೇಕು. ಸತತವಾಗಿ 4 ವರ್ಷದಿಂದ ನಮ್ಮ ಇಡೀ ಹನೂರು ತಾಲೂಕಿನ ಎಲ್ಲಾ ಪ್ರೌಢಶಾಲೆಗಳಿಗೆ, ಆಯ್ದ ಕೆಲವು ಪ್ರಾಥಮಿಕ ಶಾಲೆಗಳಿಗೆ ನೋಟ್ ಪುಸ್ತಕಗಳನ್ನ, ಪ್ರತಿ ವಿದ್ಯಾರ್ಥಿಗಳಿಗೆ 5 ನೋಟ್ ಪುಸ್ತಕಗಳನ್ನ ಕಳೆದ 4 ವರ್ಷದಿಂದ ವಿತರಣೆ ಆಗ್ತಾ ಇದೆ. ಪ್ರತಿ ವರ್ಷ ಅದಕ್ಕೆ ತಗಲುವ ವೆಚ್ಚ 15 ಲಕ್ಷಗಳು. ನಾನು ನಮ್ಮ ತಾಲೂಕು ಪೂರ್ತಿ ಕೊಡಿಸ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ, ಇಡೀ ಜಿಲ್ಲೆಗೆ ಕೊಡಿ ಅಂತ. ನಮ್ಮ ಜಿಲ್ಲೆ ತುಂಬಾ ಹಿಂದುಳಿದ ಜಿಲ್ಲೆ ಇದೆ, ದಯಮಾಡಿ ಇಡೀ ಜಿಲ್ಲೆ ಕೊಟ್ರೆ ಅದು ಒಳ್ಳೇದಾಗುತ್ತೆ ಅಂತ. ಮೊನ್ನೆ ನಾವು ಇಲ್ಲಿ ಬಂದಿದ್ವಿ. ಈ ಒಂದು 8 ದಿನದ ಹಿಂದೆ ಎಲ್ಲಾ ಶಾಲೆಗಳಿಗೂ ಬುಕ್ಸ್ ಗಳನ್ನ ವಿತರಣೆ ಮಾಡೋದಕ್ಕೆ, ನೋಟ್ಬುಕ್ ವಿತರಣೆ ಮಾಡಕ್ ಬಂದಿದ್ವಿ. ಆಗ ಒಂದು ರೌಂಡ್ ಬಂದು ಹೋಗಿದ್ವಿ. ಮತ್ತೆ ಇದು 2ನೇ ಸಲ. ಕಾರ್ಯಕ್ರಮ ತುಂಬಾ ಅದ್ಭುತ ಆಗ್ತಾ ಇದೆ. ಆಮೇಲೆ ಇದನ್ನೇ ನಾವು ಅದ್ಭುತ ಅನ್ಕೊಳ್ಬೇಕು. ಯಾಕೆ ಹೇಳಿ, ಇವೆಲ್ಲವೂ ಕಾರ್ಯಕ್ರಮಗಳು ಎಲ್ಲಾಗ್ತವೆ ಅಂತಂದ್ರೆ ಸಿಟಿಗಳಲ್ಲಿ ಆಗುತ್ತೆ, ಕನ್ನಡ ಸಂಸ್ಕೃತಿ ಭವನಗಳಲ್ಲಿ ಆಗುತ್ತೆ. ಯಾಕಂದ್ರೆ ಅವ್ರಿಗೆಲ್ಲಾ ಸೌಲಭ್ಯಗಳು ಸಿಗುತ್ತೆ ಅಲ್ಲಿ. ಆದ್ರೆ ಇಂಥ ಕುಗ್ರಾಮಗಳಲ್ಲಿ ಈಗ ನೋಡಿ, ಕರೆಂಟೇ ಇರಲ್ಲ, ಒಂದೊಂದ್ಸಲ ಕರೆಂಟ್ ಇರಲ್ಲ. ಮತ್ತೆ ಕೆಲವು ಎಕ್ವಿಪ್ಮೆಂಟ್ಸ್ಗಳು ಈಗ ಕೆಲವೆಲ್ಲ ಸಿಗಲ್ಲ. ಇಲ್ಲಿ ಅರ್ಜೆಂಟ್ ಬೇಕು ಅಂತಂದ್ರೆ ಚಾಮರಾಜನಗರಕ್ಕೆ ಹೋಗ್ಬೇಕು. ಅಂತದ್ರಲ್ಲೂ ಇದನ್ನೆಲ್ಲ ಸರಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ.
ಆಮೇಲೆ ಕೆಲವು ಪ್ರಶಸ್ತಿ ಪುರಸ್ಕೃತರನ್ನ ಗುರುತಿಸಿದ್ದಾರೆ. ಅದು ಒಳ್ಳೆ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ಇಲ್ಲಿ ಗುರುತಿಸಿರುವಂತಹ ವ್ಯಕ್ತಿಗಳನ್ನ ನಾನು ನೋಡಿದಾಗ ನೋಡಿ, ಶ್ರೀನಿವಾಸ್ ಗೌಡ ಇವರು ಗಡಿನಾಡ ವೀರ ಕನ್ನಡಿಗ ಪ್ರಶಸ್ತಿ, ಇವರು ಕನ್ನಡ ಪರ ಹೋರಾಟಗಾರರಿದ್ದಾರೆ, ಅವ್ರು ಕೊಡಲೇಬೇಕು. ಹಾಗೆ ನಮ್ಮ ನರಸಿಂಹಮೂರ್ತಿ ಅವರಿಗೆ ಅಮೆರಿಕಾದವರು ಗುರುಸಿ ಅಕ್ಕನ ಸಮ್ಮೇಳನದವರು ಗುರುಸ್ಕೊಡ್ತಾರೆ ಅಂತಂದ್ಮೇಲೆ ನಮ್ಮ ಜಿಲ್ಲೆಯವರು ಗುರುಸ್ಕೊಡ್ಬೇಕು, ಅದು ಆಗಬೇಕಾಗಿರೋದು. ಹಾಗೆ ನಮ್ಮ ಕುಮಾರ್ ನಾಯ್ಕರವರು ಇವರು ಕೂಡ ಅಷ್ಟೇ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಬರೀ ಇಲ್ಲಿಗೆ ಸೀಮಿತವಾಗಿಲ್ಲ. ಅವರು ಕೊಳ್ಳೇಗಾಲ ಹನೂರು ಭಾಗದಲ್ಲಿ ಏನಾದ್ರೂ ಕೆಲಸ ಇದೆಯನ್ನ ನೋಡಿ ಅಲ್ಲಿ ಒಂಚೂರು ಅಸೋಸಿಯೇಟ್ ಸರ್ ಆಫೀಸರ್ಗೆ ಹೇಳಿ, ಡಿಡಿಪಿ ಅವ್ರಿಗೆ ಹೇಳಿ, ಇನ್ನೊಬ್ಬರು ಅಧಿಕಾರಿಗೆ ಹೇಳಿ ಅಂತಂದ್ರೆ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಅವರ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ, ಒಳ್ಳೆಯ ವಿಚಾರ. ಹಾಗೆ ರಾಮಣ್ಣವರು, ಶ್ರೀನಿವಾಸ ಮೂರ್ತಿರವರು, ಮಾಲಿನ್ ಸ್ವಾಮಿರವರು, ಪುಟ್ಟಬಸಮ್ಮರವರು, ಸೋಮನೆ ಪದ ಇವರೆಲ್ಲ ಗುರುಸಿ ನೀವು ಕೊಡ್ತಾ ಇರೋದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ. ಯಾಕೆಂದ್ರೆ ಆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅದು ಬೆಳೆಯೋದಕ್ಕೆ, ಸಂಸ್ಕೃತಿ ಬೆಳೆಯೋದಕ್ಕೆ ಸಾಧ್ಯ. ಇದನ್ನೆಲ್ಲ ಮಾಡ್ತಾ ಇರೋದು ನಿಜವಾಗ್ಲೂ ಸಂತೋಷ ತರುವಂತ ವಿಚಾರ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಗುರು ಸೇವಾಲಾಲ್ ಮಹಾರಾಜ್ ಕಿ, ಮರಿಯಮ್ಮ ಯಾಡೆ ಕಿ. ಎಲ್ಲ ಹುಡುಗರೆ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬ್ಯಾಂಗ್ಳೂರ್, ರಂಗದೀವಿಗೆ ಚಾಮರಾಜನಗರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಯಾಕಂದ್ರೆ ಲಿಮಿಟ್ ಹೇಳಿದಾರೆ ಅವರು, ಎಲ್ಲರೂ ಹೆಸರು ಹೇಳ್ಕೊಂಡ್ರೆ ಒಬ್ಬರಿಗೆ ಬಿಟ್ಬಿಟ್ಟು ಇನ್ನೊಬ್ಬರಿಗೆ ಬೈದ್ರೆ ಫ್ರೀ ಇಲ್ಲ. ನೀವೆಲ್ಲ ಗಣ್ಯಾತಿ ಗಣ್ಯರು ಈ ಊರಿಗೆ, ಅಂದ್ರೆ ಮೂಕನಪಾಳ್ಯದ ಗಡಿನಾಡ ಭಾಗ, ಅಂದ್ರೆ ನಮ್ ತುಂಬಾ ಜನಕ್ಕೆ ಏನಿದು ಗಡಿ ಪ್ರದೇಶ ಅಂತಾರೆ. ಕರ್ನಾಟಕ, ನಾವಿರುವುದು ಗಡಿ ಪ್ರದೇಶದಲ್ಲಿ. ನಾವು ಈಗ ತಮಿಳುನಾಡು ಮತ್ತು ಕೇರಳದ ಗಡಿಯನ್ನು ಹಂಚ್ಕೊಂಡಿದ್ದೀವಿ. ನಾವ್ ಹೆಂಗಾಗಿದೀವಪ್ಪ ಅಂದ್ರೆ ತಂದೆ ತಾಯಿ ಇದ್ದು ತಬ್ಲಿಗಳಾಗಿದ್ದೀವಿ. ಕಾರಣ ಇಷ್ಟೇ. ಈಗ ಸುಮ್ಮನೆ ಎಕ್ಸಾಂಪಲ್, ಈಗ ಧಾರವಾಡಿಗೆ ನಾವು ಇಲ್ಲಿ ಹೋಗ್ತೀವಿ ಊರಿಗೆ, ಕರ್ನಾಟಕದವ್ರಿಗೆ ರೋಡ್ ಚೆನ್ನಾಗಿಲ್ಲ, ತಮಿಳುನಾಡು ರೋಡ್ ಚೆನ್ನಾಗಿದೆ, ಅವ್ರು ಮಾಡ್ಲಿ ಅಂತಿದ್ರು, ಇವ್ರು ಮಾಡ್ಲಿ ಅಂತಾರೆ. ಸೊ ಈ ಪರಿಸ್ಥಿತಿ ಆಗಿದೆ ಗಡಿನಾಡ ಒಂದು ಪ್ರದೇಶದಲ್ಲಿರುವ ಜನಗಳಿಗೆ. ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಅಂದ್ರೆ, ಈಗ ನಮ್ಮ ಊರೇ ಒಂದು ಎಕ್ಸಾಂಪಲ್. ಇಲ್ಲೆಲ್ಲ ನಾವು ಕರ್ನಾಟಕದವರು, ಅಲ್ಲಿಗೆ ನಾವು ಗಡಿ ಪ್ರದೇಶದ ಲ್ಯಾಂಗ್ವೇಜ್ ಹಚ್ಕೊಂಡಿದ್ದೀವಿ, ಆ ಜನಗಳ ಜೊತೆ ಒಡನಾಟ ಹಚ್ಕೊಂಡಿದ್ದೀವಿ. ಇಲ್ಲಿ ಸಾಂಸ್ಕೃತಿಕ ನಮ್ಮ ಕರ್ನಾಟಕ ಚಾಮರಾಜನಗರ ಇದೆಯಲ್ಲ, ಒಂದು ಸಾಂಸ್ಕೃತಿಕ ನಮ್ಮ ಜನಪದ ಹಿರಿಯ ನಾಡವರು. ನಮ್ಮ ನರಸಿಂಹಮೂರ್ತಿ ಅವರು ಲೇಟಾಗಿ ಬಂದು ನನ್ನ ಎಲ್ಲಿದ್ದಾರೆ ಕಾಣ್ತಾ ಇಲ್ಲ. ನರಸಿಂಹಮೂರ್ತಿ ಅವರು ನನಗೆ ಮರೆ ಆಗಿದ್ದಾರೆ. ಅವರು ಚಾಮರಾಜನಗರದ ಜೈಲಿನಿಂದ, ನನ್ನ ಶಿಷ್ಯರವರು ಚಾಮರಾಜನಗರದ ಜೈಲಿನಿಂದ ಅವರು ತುಂಬಾ ಫೇಮಸ್. ಆವಾಗಿಂದ ಈಗೆಲ್ಲ ತುಂಬಾ, ನಾನು ಕೆಲಸ ಮಾಡಿ 15 ವರ್ಷ ಏನಾಯ್ತು. ಆವಾಗಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿನಲ್ಲೇ ಇದ್ದಾರೆ. ಈ ಊರು ಬಂದಿಲ್ಲ, ನಮ್ಮ ಊರು ಮೋಹನ್ ನಾಯಕ್ ಮೆಗಾವತ್ ಅವರು, ನಾವು ಎಲ್ಲ ನಮ್ಮ ಮನೆ ಮುದುಗಡೆ ನಾವು ಹೇಳೋಣ ಅಂತ ಹೇಳಿದೆ. ಯಾಕಂದ್ರೆ ಇಲ್ಲಿ ಮಹನೀಯರಿದೆ, ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದಿದ್ದು ನಾವು. ಕರ್ನಾಟಕದ ಸುಮಾರು 18 ಭಾಗಗಳಲ್ಲಿ, ಜಿಲ್ಲೆಗಳಲ್ಲಿ, ಅಂದ್ರೆ 10 ಜಿಲ್ಲೆಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. 1985ನೇ ಇಸ್ವಿನಲ್ಲಿ ನಾನು ಸೇರಿ 2020ಕ್ಕೆ ನಾನು ರಿಟೈರ್ಡ್ ಆದೆ. ಒಬ್ಬ ಜೈಲರ್ ಆಗಿ ಕೆಲಸಕ್ಕೆ ಸೇರಿ ಒಬ್ಬ ಜೈಲ್ SP ಆಗಿದ್ದೀನಿ. 2013ನೇ ಇಸ್ವಿ ಈ ಊರಿನಲ್ಲಿ, ಅಂದ್ರೆ ಇಡೀ ಚಾಮರಾಜನಗರ ಜಿಲ್ಲೆಯ ಅಥವಾ ಮೈಸೂರು ಜಿಲ್ಲೆ ಎರಡೂ ಬಂಜಾರದಲ್ಲಿ ರಾಷ್ಟ್ರಪತಿ ಪದಕ ಪಡೆದವನು ನಾನೇ. ಇದುವರೆಗೆ ಯಾರು ಪಡೆದಿಲ್ಲ. ಇದನ್ನ ನಾನು ವೇದಿಕೆಗೆ ಹೇಗೆ ಹೇಳ್ತೀನಿ ಅಂದ್ರೆ, ನಮ್ಮ ಹುಡುಗ ಸ್ವಲ್ಪ ಇನ್ಸ್ಪೈರ್ ಆಗಲಿ, ಅವ್ರಿಗೆ ಗೊತ್ತಾಗಲಿ, ಅವ್ರು ಇದನ್ನೆಲ್ಲ ತಿಳ್ಕೊಳ್ಳಿ ಅಂತ. ಆದ್ರೆ ಏನಾಗುತ್ತೆ, ಬರೀ ಬರೋದು, ಮಾತಾಡೋದು, ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದು, ನಮ್ಮ ಹುಡುಗರಿಗೆ ಲಿಂಕ್ ಬೆಳೆಸಬೇಕು, ಯಾವ ತರ ಬೆಳೆಸಬೇಕು ನೋಡ್ರಿ. ವಿಭಾಗ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ತುಂಬಾ ಜನ ಕೂತ್ಕೊಂಡು ನಾವೆಲ್ಲ ಮಾಡಿದ್ವಿ. ಅಷ್ಟೊಂದು ಜನ ಲಂಬಾಡಿಗರನ್ನ ಹನೂರಲ್ಲಿ, ನಾನು ಬೇಡ ಹನೂರು ಚಾಮರಾಜನಗರ ಮಾಡಿ ಅಂತ, ಇಲ್ಲ ಅಣ್ಣ ಹನೂರ್ಲಿ ಮಾಡೋಣ ಅಂತ ಸಾಂತರಾಜ್ ಅವರು ಹೇಳಿದ್ರು. ಕೊನೆಗೆ ಅದು ಹನೂರ್ಲಿ ಡಿಸೈಡ್ ಆಯ್ತು. ತುಂಬಾ ಒಂದು 6,000 ಜನ ಸೇರಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಎಲ್ಲಾ ಬಂಜಾರರು ಒಳ್ಳೊಳ್ಳೆಯ ಕಲಾವಿದರನ್ನ ಕರೆಸಿ
ಅದನ್ನೆಲ್ಲ ನಾವು ಸೇರಿದ್ವಿ. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಇದಾರೆ ಎಲ್ಲ ಓಡಾಡೋ ಶಕ್ತಿ ಇರಬೇಕು, ಅವ್ರನ್ನೆಲ್ಲ ಒಂದುಗೂಡಿಸ್ಬೇಕು, ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋ ಮನಸ್ಸು ಇರ್ಬೇಕು. ನೋಡಿ ನಾನು ನೋಡಿದೆ ಚೇರ್ಗಳೆಲ್ಲ ಹಂಗೆ ಗುಡ್ಡೆ ಹಾಕಿದೆ, ಚೇರ್ಗಳ ಮೇಲೆ ಅಲ್ಲೆಲ್ಲಿ ಕುಳಿತಿದ್ರು. ಇವರೆಲ್ಲ ಚೇರ್ ಮೇಲೆ ಕುಂತ್ಕೊಂಡ್ರೆ ವೇದಿಕೆನೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ, ನಾನು ಚೇರ್ ಎಲ್ಲ ತಗೊಂಡು ಒಳಗಡೆ ಹಾಕ್ರಿ ಅಂತ. ನಾನು ನಿನ್ನೆಲ್ಲ ಮೊನ್ನೆ ಬಂದೆ. ನಾನು ಇದು ಹುಟ್ಟಿದ ಊರು. ನನಗೆ ಚಾಮರಾಜನಗರದಲ್ಲಿ ಮನೆ ಇದೆ, ಮೈಸೂರಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ. ಅಲ್ಲಿ ನನ್ನ ಊರಲ್ಲಿ ನಮ್ಮ ಮನೆಯಲ್ಲಿ ಸಿಗೋ ಸಂತೋಷ ಬೇರೆಲ್ಲೂ ಸಿಗಲ್ಲ. ನಮ್ಮ ಊರು ನಮ್ಮ ಹೆಮ್ಮೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಮ್ಮ ಊರನ್ನ ನಾವು ಪ್ರೀತಿಸ್ಬೇಕು. ಫಸ್ಟ್ ಅದನ್ನು ತಿಳ್ಕೊಳ್ರಿ ಎಲ್ಲ. ಫಸ್ಟ್ ನಿಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ಬಂದ್ರೆ ಹೊರಗಿನಿಂದ ಇವತ್ತು ಇಷ್ಟು ಜನ ಇವರೆಲ್ಲ ಅತಿಥಿ ಗಣ್ಯರು, ಇವರೆಲ್ಲ ನಮ್ಮ ಊರಿಗೆ ಬಂದಿದ್ದಾರೆ, ಅವರು ನಮ್ಮನ್ನ ಕುರಿತು ನಾಳೆ ಮಾತನಾಡ್ತಿದ್ದಾರೆ ಅಂದ್ರೆ ನೀವು ಸಾವಧಾನವಾಗಿ ಎಲ್ಲಾ ಮನೆ ಮಂದಿಗಳೆಲ್ಲ ಇಲ್ಲೇ ಬಂದು ಕೂತ್ಕೊಂಡು ಕೇಳ್ಬೇಕು. ನಿಮಗೋಸ್ಕರ ಬೇಡ, ನಿಮ್ಮ ಮಕ್ಕಳಿಗೋಸ್ಕರ. ನಮ್ದೆಲ್ಲ ಮುಗಿದಿತ್ತು, ಈಗ ನಮ್ದೇನ್ ಬೇಡ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ನಿಮ್ಮ ಮನಸ್ಪಿಚ್ ಮಾತಾಡಲ್ಲ. ಸುಂದರ ಸರ್ ಅವರೇ, ಮತ್ತೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳನ್ನು ತಪ್ಪಾಗಲಾರದು ಸುರೇಂದ್ರ ತವರೂರು. ಅದರಲ್ಲೂ ವಿಶೇಷವಾಗಿ ಮಲೆ ಮಾದೇಶ್ವರ, ಮಂಟೇಸ್ವಾಮಿ, ಬೆಳಗಿರಂಗ ಸ್ವಾಮಿ, ಈ ದೇವರುಗಳನ್ನ ಕುರಿತು ಹಲವಾರು ಭಕ್ತಿ ಪ್ರಧಾನ ಗೀತೆಗಳನ್ನ ತಮಗೆ ತಾವೇ ರಚನೆ ಮಾಡೋದ್ರ ಮುಖಾಂತರ, ಹಾಡೋದ್ರ ಮುಖಾಂತರ ಅದನ್ನ ಅಂತಾರಾಜ್ಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತ ಕೀರ್ತಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಬಂದಿದೆ ಅಂತ ತಪ್ಪಾಗಲಾರದು. ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರ ಅಂದ್ರೆ ಜಾನಪದ ಕಲೆಗಳ ತವರೂರು ಅಂತ. ಈ ಒಂದು ಕಲೆಗಳನ್ನ ನಮ್ಮ ಸ್ನೇಹಿತರು ಈಗ ಹೇಳಿದ್ರಲ್ಲ, ನಮ್ಮ ನರಸಿಂಹಮೂರ್ತಿ ಅವ್ರ ಬಗ್ಗೆ ಸುಂದರ ಸರ್ ಹೇಳ್ತಾ ಇದ್ರು. ನರಸಿಂಹಮೂರ್ತಿ ಅವರು ಮತ್ತು ತಂಡ, ಆತರ ಬೇಕಾದಷ್ಟು ತಂಡಗಳು ಇಲ್ಲಿ ತಮ್ಮ ಕಲೆಗಳನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರ ಈ ಒಂದು ಕಲೆಗಳಿಗೆ ಒಂದು ಸ್ಫೂರ್ತಿ ಮತ್ತು ಅದನ್ನ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಕೀರ್ತಿ ನಮ್ಮ ಕಲಾವಿದರಿಗೆ ಸಲ್ಲಿಸ್ತೇನೆ ಅಂತ ನಾನಾದ್ರೂ ಭಾವಿಸ್ತೇನೆ. ವಿಶೇಷವಾಗಿ ಗಡಿನಾಡ ಉತ್ಸವ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕನ್ನಡ ಮತ್ತು ಈ ಒಂದು ಗಡಿ ಭಾಗದಲ್ಲಿ ವಿಶೇಷವಾಗಿ ತಮಿಳುನಾಡು ಮತ್ತು ತಮಿಳುನಾಡು ಕೇರಳ ಕೊನೆ ಹಂತದಲ್ಲಿರುವ ಗ್ರಾಮಗಳಿವು. ಇಲ್ಲಿ ತಮ್ಮ ಒಂದು ಸಂಸ್ಕೃತಿ ಕಲೆಗಳು ಹೆಚ್ಚು ಆಡಬೇಕು. ಅದರಲ್ಲೂ ನಮ್ಮ ಸ್ನೇಹಿತರು ಎಲ್ಲ ಸ್ನೇಹಿತರು, ಕಲಾವಿದ ಸ್ನೇಹಿತರಿಗೆ ಒಂದು ನಾನು ಇಲ್ಲಿ ಮನವಿ ಮಾಡ್ಕೊಳ್ಳೋದು, ಇಲ್ಲಿ ನೋಡಿದಾಗ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನೀವೆಲ್ಲಾದ್ರೂ ನಿಮ್ಮ ಜೊತೆಗೆ ಈ ಬಂಜಾರ ಸಂಸ್ಕೃತಿನ ಬಿಡಿಸುವಂತ ಕಲಾವಿದರನ್ನ ಪ್ರೋತ್ಸಾಹ ಮಾಡಿದ್ರೆ ಇನ್ನು ಅವರು ಸಹ ಹೊರಗಡೆ ಬರೋದಕ್ಕೆ ಅನುಕೂಲ. ಈ ಒಂದು ಗಡಿನಾಡ ಉತ್ಸವ ಮಾಡಿ ಇಲ್ಲಿ ನಾವು ಬಂದಿರೋ ಕಲೆ ಪ್ರದರ್ಶನದ ಜೊತೆಗೆ ಬೇರೆ ಕಡೆ ಹೋದಾಗ ಇವರ ಸಂಸ್ಕೃತಿ ಬೇರೆ ಕಡೆ ಅನಾವರಣಗೊಳಿಸೋದಕ್ಕೆ ನೀವೆಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. ಯಾಕೆಂತಂದ್ರೆ ನರಸಿಂಹಮೂರ್ತಿ ಟೀಮು, ನಮ್ಮ ಕಲೆ ನಟರಾಜ್ ಅವ್ರ ಟೀಮು ಇಲ್ಲಿ ಸಾಕಷ್ಟು ಕಲಾವಿದರನ್ನ ಪ್ರೋತ್ಸಾಹ ಮಾಡ್ತಿದೆ, ಬೆಂಬಲಿಸ್ತಾ ಇದೆ, ಆ ಕಲೆಗಳನ್ನ ಹೊರಗೆ ತರ್ತಾ ಇದೆ. ಅದನ್ನು ಸುಮಾರು ಜನ ತಂದಿದ್ರೆ ತಾವು ಹೊಸದಾಗಿ ಅವರು ಕೂತ್ಕೊಂಡು ಇವತ್ತೆಲ್ಲ ತಮ್ಮ ಇದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಬಂಜಾರ ಸಂಸ್ಕೃತಿನೂ ಸಹ ನಮ್ಮ ಜಿಲ್ಲೆನಲ್ಲಿ ವಿಶೇಷವಾಗಿ ಹೊರತರೋ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸ ಒಂದು ಪ್ರಯತ್ನ ಪಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಮನವಿಯನ್ನು ಮಾಡ್ಕೊಳ್ತೇನೆ. ಹಾಗೇನೆ ಸುಂದರರಾಜ್ ಅವರು ನಮ್ಗೆ ಕೆಲವರು ವಿಚಾರಗಳನ್ನ ಹೇಳ್ಕೊಂಡ್ರು. ನಮ್ಮ ಗ್ರಾಮ ನಮ್ಮ ಹೆಮ್ಮೆ, ನಿಜ. ಅದು ಈ ಒಂದು ಕುಗ್ರಾಮ ಅಂತಂದ್ರೂ ಇವತ್ತೆಲ್ಲ ಸುಸಂಸ್ಕೃತರ ಊರು ಅಂತ ನಾನಾದ್ರೂ ಭಾವಿಸ್ತೇನೆ. ಇಲ್ಲಿ ಯಾವುದೇ ರೀತಿ ಆಧುನಿಕ ಒಂದು ಇದನ್ನ ಇನ್ನೂ ಹೆಚ್ಚಿಗೆ ಇಲ್ಲಿ ಬಂದರೆ ಇನ್ನು ಆಧುನಿಕ ಯುಗದ ಕೆಲವು ವಿಚಾರಗಳು ಇಲ್ಲಿ ಇನ್ನೂ ತಲುಪಿಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ. ಅದೇ ಒಂದು ರೀತಿ ಪುಣ್ಯ. ಇವಾಗ ನಾವೆಲ್ಲ ಏನಾಗಿದೆ, ಹಿಂದೆ ಏನು ಇವಾಗೆಲ್ಲ ನಮ್ಮ ಹಳೆಯ ದೇಶಿ ಸಂಸ್ಕೃತಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಎಲ್ಲ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಇದು ಸಹ ದೇಶೀಯ ಸಂಸ್ಕೃತಿಯ ಹೆಚ್ಚು ಒಂದು ಇದು ಈ ಗ್ರಾಮದಲ್ಲಿ ಕಾಣ್ತೀವಿ. ಯಾಕೆಂದ್ರೆ ಸುಮಾರು ಸಾರಿ ಕುಮಾರ ನಾಯಕರು ಈ ಗ್ರಾಮಕ್ಕೆ ನಾವು ಅವಾಗ ಬರ್ತಾ ಇದ್ವಿ. ಇಲ್ಲಿ ಈ ಗ್ರಾಮಕ್ಕೆ ನಮಗೆ ನಿಕಟ ಒಂದು ಮೊದಲಿನ ಸಂಬಂಧ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಶ್ರೀಮತಿಯವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಆವಾಗ ಮಾದೇವಮ್ಮ ಅಂತ ಹೇಳಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ರು, ಇಲ್ಲ ಅವರು ಅಧ್ಯಕ್ಷರಾಗಿದ್ರು. ನನ್ನ ಜೊತೆ ಕುಮಾರ ನಾಯಕರು ಸದಸ್ಯರಾಗಿದ್ರು. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಒಡನಾಟ ನಮಗೆ ಇದೆ. ಎಲ್ಲರೂ ಕೂಡ ಸಾಧನೆಯನ್ನ ಬಿಡುಗಡೆ